ಸೇವಂತಿಗೆ ಗಿಡಗಳಲ್ಲಿ ಗಿಡದ ತುಂಬ ಮೊಗ್ಗುಗಳು ತುಂಬಿಕೊಳ್ಳೋದಕ್ಕೆ ಹಾಗೆ ಗಿಡಗಳಿಗೆ ಯಾವುದೇ ರೀತಿ ಫಂಗಸ್ ಆಗದೇ ಇರೋ ರೀತಿ ಒಂದು ಗೊಬ್ಬರನ ಇವತ್ತು ನಾನು ತಿಳಿಸ್ಕೊಡ್ತೀನಿ. ತುಂಬಾ ಹೆಲ್ದಿಯಾಗಿ ಬರುತ್ತೆ ಗಿಡಗಳೆಲ್ಲ, ಯಾವುದೇ ರೀತಿ ಫಂಗಸ್ ಕೂಡ ಆಗಲ್ಲ. ನಾನೀಗ ತೋರಿಸ್ಕೊಡುವಂಥ ಫರ್ಟಿಲೈಸರ್ನ ಹಾಕ್ಕೊಂಡ್ರೆ ಹಾಗೆ ಸೇವಂತಿಗೆ ಗಿಡದ ಕೇರ್ ಕೂಡ ಯಾವ ರೀತಿ ಮಾಡ್ಕೊಳ್ಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ ಫ್ರೆಂಡ್ಸ್, ಈ ಸೇವಂತಿಗೆ ಗಿಡದಲ್ಲಿ ವರ್ಷಕ್ಕೆ 2 ಸಲ ಹೂವಾಗುತ್ತೆ. ಒನ್ ಟೈಮ್ ಈಗ ಹೂವಾಗಿ ಮುಗಿದಿದೆ. ನೋಡಿ ಎಷ್ಟು ಚೆನ್ನಾಗಿ ಹೂವಾಗಿತ್ತು ಅಂತ. ಕೆಲವೊಂದು ಸೇವಂತಿಗೆ ಗಿಡ ಮಾತ್ರ ವರ್ಷದಲ್ಲಿ 2 ಟೈಮ್ ಹೂವಾಗುತ್ತೆ, ಕೆಲವೊಂದು ಒಮ್ಮೆನೇ ಹೂವಾಗೋದು, ಸೀಸನಲ್ಲಿ ಮಾತ್ರ ಹೂವಾಗುತ್ತೆ ತುಂಬ ಸೇವಂತಿಗೆ ಗಿಡಗಳು. ಇದು ನರ್ಸರಿಯಿಂದ ತಂದಿರುವಂಥ ಸೇವಂತಿಗೆ ಗಿಡ. ಇದನ್ನು ಕಟಿಂಗನ್ನು ಯಾವ ರೀತಿ ಹಾಕ್ಕೊಂಡು ಗ್ರೋ ಮಾಡ್ಕೊಳ್ಬೋದು ಅನ್ನೋದನ್ನು ಆಲ್ರೆಡಿ ಶೇರ್ ಮಾಡಿದ್ದೀನಿ, ನಾನು ಮಾಡ್ಕೊಂಡಿದ್ದೀನಿ ಕೂಡ. ಒಬ್ಬರು ಕೇಳ್ತಾ ಇದ್ದರು, ಗ್ರೋ ಆಯಿತಾ ನರ್ಸರಿಯಿಂದ ತಂದಿರೋವಂಥ ಸೇವಂತಿಗೆ ಗಿಡದ ಕಟಿಂಗು ಅಂತ. ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಇವತ್ತು. ನೋಡಿ ಫ್ರೆಂಡ್ಸ್, ನನ್ನ ಸೇವಂತಿಗೆ ಗಿಡಗಳಲ್ಲಿ ಕೆಲವೊಂದು ಗಿಡಗಳಲ್ಲಿ ಈಗಾಗಲೇ ಮೊಗ್ಗುಗಳು ತುಂಬಿಕೊಳ್ತಾ ಇದೆ, ಕೆಲವೊಂದು ಗಿಡಗಳಲ್ಲಿ ಇನ್ನೂ ಪಿಂಚಿಂಗ್ ಮಾಡ್ತಾ ಇದ್ದೀನಿ. ತುಂಬ ಕಳೆ ಗಿಡಗಳೆಲ್ಲ ಹುಟ್ಕೊಂಡು ಬಿಡುತ್ತೆ, ಅವುಗಳನ್ನೆಲ್ಲ ನೀಟಾಗಿ ತೆಗೆದುಕೊಳ್ಬೇಕು ನಾವು ಯಾವುದೇ ರೀತಿ ಗೊಬ್ಬರಗಳನ್ನೆಲ್ಲ ಕೊಡಬೇಕಾದ್ರೆ. ಹಾಗೆ ಈ ಮಳೆಗಾಲದಲ್ಲಿ ಎಲೆಗಳೆಲ್ಲ ಈ ಥರ ಕಪ್ಪಾಗೋದು ಸಾಮಾನ್ಯ. ಹೀಗೆ ಕಪ್ಪಾದಂತಹ ಎಲೆಗಳನ್ನೆಲ್ಲ ನಾವು ತೆಗೆದುಕೊಳ್ತಾ ಇರಬೇಕಾಗತ್ತೆ, ಇಲ್ಲ ಅಂತಂದರೆ ಫಂಗಸ್ ಆಗಿಬಿಡುತ್ತೆ. ನೀಟಾಗಿ ಕ್ಲೀನ್ ಮಾಡ್ಕೊಳ್ಬೇಕು ಗಿಡಗಳನ್ನೆಲ್ಲ. ತುಂಬಾ ಆಗ್ತಾ ಇರುತ್ತೆ ಮಳೆಗಾಲದಲ್ಲಿ, ಹಳೆ ಎಲೆಗಳೆಲ್ಲ ಈ ಥರ ಕಪ್ಪಾಗಿ ಒಣಗ್ತಾನೆ ಇರುತ್ತೆ, ಅವುಗಳನ್ನೆಲ್ಲ ಕ್ಲೀನ್ ಮಾಡ್ಕೋಬೇಕು. ನೋಡಿ ಫ್ರೆಂಡ್ಸ್, ನಾನು ಮೊದಲು ತೋರಿಸಿದ್ನಲ್ಲ ವಿಡಿಯೋದಲ್ಲಿ ಅದೇ ಗಿಡ ಇದು. ಇದನ್ನು ಇಲ್ಲಿ ನಾನು ಕಟ್ ಮಾಡ್ಕೊಂಡು ಬಿಡ್ತೀನಿ. ಕೆಳಗಡೆ ಚಿಗುರು ಬಂದಿದೆಯಲ್ಲ ಅವುಗಳೆಲ್ಲ ಮತ್ತೆ ನನಗೆ ಹೂವು ಹಾಕುತ್ತೆ. ನೋಡಿ, ಈ ಕಟ್ಟಿಂಗನ್ನು ಕೂಡ ನಾವು ಮತ್ತೆ ಹಾಕ್ಕೊಳ್ಬೋದು. ಕೆಲವೊಂದು ಗ್ರೋ ಆಗುತ್ತೆ, ಕೆಲವೊಂದು ಗ್ರೋ ಆಗಲ್ಲ. ಆದರೆ ಕೆಳಗಡೆ ಇರುವಂಥ ಈ ರೀತಿ ಬ್ರಾಂಚಸ್ ಬಂದಿರುತ್ತಲ್ಲ, ಇದು ಮಾತ್ರ ಚೆನ್ನಾಗಿ ಗ್ರೋ ಆಗುತ್ತೆ. ನೋಡಿ, ಕೆಲವೊಂದು ಗಿಡಗಳಲ್ಲಿ ತುಂಬಾ ಮೊಗ್ಗುಗಳೆಲ್ಲ ಬಂದಿದೆ, ಬುಷಿಯಾಗಿ ಕೂಡ ಬಂದಿದೆ. ಯಾವ ರೀತಿ ಪಿಂಚಿಂಗ್ ಮಾಡ್ಕೊಳ್ಬೇಕು ಅನ್ನೋದನ್ನು ಕೂಡ ಆಲ್ರೆಡಿ ಶೇರ್ ಮಾಡಿದ್ದೀನಿ. ಈ ರೀತಿ ಒಂದು ಸ್ಟಿಕ್ನ ಕೊಟ್ಕೋಬೇಕಾಗತ್ತೆ, ಇಲ್ಲಾಂದರೆ ಗಿಡಗಳೆಲ್ಲ ಬಾಗಿ ಹೋಗುತ್ತೆ. ಇನ್ನು ಮೊಗ್ಗು ಹೊರಟಿಲ್ಲ ಅಂತಂದ್ರೆ ಮಾತ್ರ ನಾವು ಪಿಂಚಿಂಗ್ ಮಾಡ್ಕೋಬೇಕು. ಈ ಟೈಮ್ನಲ್ಲಿ ಮಾತ್ರ ಪಿಂಚಿಂಗ್ ಮಾಡಿದ್ರೆ ಸಾಕು. ಇನ್ನು ಮುಂದೆ ಪಿಂಚಿಂಗ್ ಮಾಡ್ತಾಯಿದ್ರೆ ಮೊಗ್ಗುಗಳೆಲ್ಲ ಲೇಟಾಗಿಬಿಡುತ್ತೆ ಬಂದುಬಿಡೋದಕ್ಕೆ. ಇಷ್ಟು ದಿನ ತನಕ ಪಿಂಚಿಂಗ್ ಮಾಡ್ತಾಯಿದ್ರೆ ಸಾಕಾಗತ್ತೆ. ಈ ರೀತಿ ಕಳೆ ಗಿಡಗಳನ್ನೆಲ್ಲ ನಾನು ನೀಟಾಗಿ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಸೇವಂತಿಗೆ ಗಿಡಗಳಿಗೆ ಸ್ವಲ್ಪ ಕೂಡ ಮಳೆ ನೀರು ತಾಗಬಾರ್ದು. ಅಂದರೆ ಬುಡಕ್ಕೆ ತಾಗಿದ್ರೆ ಓಕೆ, ಆದರೆ ಎಲೆಗಳ ಮೇಲೆಲ್ಲ ಮಳೆ ನೀರು ಬೀಳ್ತಾ ಇತ್ತು ಅಂತಂದರೆ ಗಿಡಗಳೆಲ್ಲ ಕೊಳೆತು ಹಾಳೇ ಆಗಿಬಿಡುತ್ತೆ. ಅದಕ್ಕೆ ಸೇವಂತಿಗೆ ಗಿಡಗಳನ್ನು ಮಳೆ ನೀರು ತಾಗದೇ ಇರೋ ಜಾಗದಲ್ಲೇ ಇಟ್ಕೋಬೇಕಾಗತ್ತೆ. ಹಾಗೆ ಸೇವಂತಿಗೆ ಗಿಡಗಳಲ್ಲಿ ಕಪ್ಪು ಹುಳುಗಳಾಗತ್ತಲ್ಲ ಚಿಕ್ಕ ಚಿಕ್ಕದು, ಅವುಗಳನ್ನೆಲ್ಲ ಕೈಯಲ್ಲೇ ರಬ್ ಮಾಡಿಬಿಟ್ಟು ಕ್ಲೀನಾಗಿ ವಾಶ್ ಮಾಡ್ಕೊಳ್ಬೋದು. ನೀರನ್ನು ಹಾಕಿ ಕೂಡ ಹೋಗುತ್ತೆ. ಅವೇನು ಅಷ್ಟೊಂದು ದೊಡ್ಡ ಸಮಸ್ಯೆ ಆಗಿ ಕಾಡಲ್ಲ. ತುಂಬ ಆ ಕಡೆ ಈ ಕಡೆ ಬ್ರಾಂಚಸ್ ಎಲ್ಲ ಹರಡ್ಕೊಂಡು ಬಿಟ್ಟಿದೆ, ಅವುಗಳನ್ನೆಲ್ಲ ನೀಟಾಗಿ ಮತ್ತೆ ನಾನು ಬ್ಯಾಂಡ್ ಮಾಡ್ಕೊತೀನಿ ಸ್ಟಿಕ್ಗೆ. ಹಾಗೆ ಇನ್ನೂ ಮೊಗ್ಗು ಬಂದಿಲ್ಲ ಅಂತಾದರೆ ಸ್ವಲ್ಪ ಪಿಂಚಿಂಗ್ ಕೂಡ ಮಾಡ್ಕೊಳ್ತೀನಿ. ಇದೇ ಲಾಸ್ಟ್ ಟೈಮ್ ನಾನು ಪಿಂಚಿಂಗ್ ಮಾಡ್ಕೊಳ್ಳೋದು, ಮತ್ತೆ ಪಿಂಚಿಂಗಿನ ಮೇಲೆ ಮಾಡಲ್ಲ. ಇಷ್ಟು ದಿನ ಪಿಂಚಿಂಗ್ ಮಾಡಿದ್ರೆ ಸಾಕಾಗುತ್ತೆ, ಗಿಡಗಳೆಲ್ಲ ಚೆನ್ನಾಗಿ ಬುಷಿಯಾಗಿ ಬಂದಿರುತ್ತೆ. ಗಿಡಗಳಲ್ಲಿ ಜಾಸ್ತಿ ಬ್ರಾಂಚಸ್ಗಳಿದ್ದಷ್ಟು ಜಾಸ್ತಿ ಮೊಗ್ಗುಗಳೆಲ್ಲ ಬರುತ್ತೆ. ಅದಕ್ಕೆ ಪಿಂಚಿಂಗ್ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಆದರೆ ಮೊಗ್ಗುಗಳು ಬರೋದಕ್ಕಿಂತ ಮೊದಲೇ ನಾವು ಪಿಂಚಿಂಗ್ನ ಮಾಡ್ಕೋಬೇಕಾಗತ್ತೆ. ಮೊಗ್ಗುಗಳು ಬಂದಮೇಲೆ ಪಿಂಚಿಂಗ್ ಮಾಡೋದಕ್ಕೆ ಹೋಗಬಾರ್ದು. ನೋಡಿ, ಈ ಬಸವನ ಹುಳುಗಳ ಕಾಟ ಅಂತೂ ಎಲ್ಲ ಗಿಡಗಳಿಗೂ ಇರುತ್ತೆ. ಕೆಲವೊಂದು ಸೇವಂತಿಗೆ ಗಿಡಗಳನ್ನು ನಾನು ಕವರಲ್ಲಿ ಹಾಕಿದ್ದೀನಿ, ಕೆಲವೊಂದನ್ನು ನೆಲಕ್ಕೆ ಕೂಡ ಹಾಕ್ಕೊಂಡಿದ್ದೀನಿ. ನರ್ಸರಿಯಿಂದ ತಂದಿರುವಂಥ ಸೇವಂತಿಗೆ ಗಿಡದ ಕಟಿಂಗ್ ಹಾಕ್ಕೊಂಡಿದ್ನಲ್ಲ, ನೋಡಿ ಫ್ರೆಂಡ್ಸ್, ಇದೇನೇ ಅದು ಹೇಗೆ ಬಂದಿದೆ ಅಂತ ನೀವೇ ನೋಡ್ಬೋದು. ನೋಡಿ ಯಾವ ರೀತಿ ಮೊಗ್ಗುಗಳೆಲ್ಲ ಹೊರಟಿದೆ ಅಂತ. ಇದಕ್ಕೆ 2 ಕಟಿಂಗ್ ಗ್ರೋ ಆಗಿದೆ. ನರ್ಸರಿಯಿಂದ ತಂದಿರುವಂಥ ಮೇನ್ ಗಿಡ ಈಗ ಸತ್ತೋಗ್ಬಿಟ್ಟಿದೆ, ಅದಿಲ್ಲ. ಅದರಿಂದ ಹಾಕ್ಕೊಂಡಿರುವಂಥ ಈ ಕಟಿಂಗ್ ಮಾತ್ರ ಇದೆ ಈಗ ನನ್ನ ಹತ್ರ. ಅದಕ್ಕೆ ನಾವು ಆಗಾಗ ಕಟಿಂಗ್ಗಳನ್ನು ಹಾಕ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಒಂದೇ ಗಿಡ ಇತ್ತು ಚೆನ್ನಾಗಿದೆ ಹಾಗೆ ಬಿಟ್ಬಿಟ್ವಿ ಅಂತಾದರೆ ಕೆಲವೊಮ್ಮೆ ಆ ಗಿಡಕ್ಕೆ ಏನಾಗಿದೆ ಅಂತ ನಮಗೆ ಗೊತ್ತಾಗೋದ್ರೊಳಗೇ ಅದು ಸತ್ತೋಗ್ಬಿಡುತ್ತೆ. ಯಾವ ರೀತಿ ಫಂಗಸ್ ಆಗಿದೆ ಅಂತ ನಾವು ನೋಡ್ತಾನೆ ಇರ್ತೀವಿ ಏನಾಗಿದೆ ಅಂತ, ಆದರೂ ಕೂಡ ಕೆಲವೊಮ್ಮೆ ಗೊತ್ತಾಗಲ್ಲ.
ಎಷ್ಟು ಕೇರ್ ಮಾಡಿದ್ರೂ ಕೂಡ ಕೆಲವೊಂದು ಗಿಡಗಳು ಹಾಳಾಗಿಬಿಡುತ್ತೆ. ಸೊ ಆಗಾಗ ಕಟಿಂಗ್ ಹಾಕ್ಕೊಳ್ಳೋದು ತುಂಬಾ ಒಳ್ಳೆಯದು. ಈ ಟೈಮ್ನಲ್ಲಿ ಗಿಡಗಳ ಗ್ರೋತ್ ತುಂಬ ಚೆನ್ನಾಗಿ ಇರೋ ಥರ ನೋಡ್ಕೋಬೇಕಾಗತ್ತೆ. ಅದಕ್ಕೆ ನಾವು 15ರಿಂದ 20 ದಿವಸಕ್ಕೊಮ್ಮೆ ಯಾವುದಾದ್ರೂ ಆರ್ಗ್ಯಾನಿಕ್ ಆಗಿರುವಂಥ ಫರ್ಟಿಲೈಸರ್ನ ಕೊಟ್ಕೊಳ್ಬೇಕು. ಕೆಮಿಕಲ್ ಫರ್ಟಿಲೈಸರ್ ಸೇವಂತಿಗೆ ಗಿಡಗಳಿಗೆ ಅಷ್ಟೊಂದು ಒಳ್ಳೆಯದಲ್ಲ. ಕೆಲವೊಮ್ಮೆ ಗಿಡಗಳು ಸತ್ತೋಗೋ ಚಾನ್ಸಸ್ ಕೂಡ ಇರುತ್ತೆ. ಅದಕ್ಕೆ ನಾವು ಆದಷ್ಟು ಆರ್ಗ್ಯಾನಿಕ್ ಆಗಿರುವಂಥ ಗೊಬ್ಬರಗಳನ್ನು ಕೊಟ್ಕೋಬೇಕಾಗತ್ತೆ. ಇವತ್ತಿನ ಫರ್ಟಿಲೈಸರ್ಗೆ ನಾನು ಸಗಣಿನ ತೊಗೊಂಡಿದ್ದೀನಿ. ಈ ಸಗಣಿಗೆ ಒಂದು 8ರಿಂದ 10 ದಿವಸ ಆಗಿದೆ. ತುಂಬ ಹಳೇದಾಗಿರುವಂಥ ಸಗಣಿನ ತೊಗೊಂಡ್ರೆ ತುಂಬಾ ಒಳ್ಳೆಯದು. 1-2 ಬೊಗಸೆ ಆಗುವಷ್ಟು ಬೂದಿನ ತೊಗೊಂಡಿದ್ದೀನಿ. ತುಂಬಾ ಹಳೇದಾಗಿರುವಂಥ ಬೂದಿ. ಈ ಬೂದಿ ತುಂಬ ಚೆನ್ನಾಗಿ ಫಂಗಿಸೈಡ್ ಆಗಿ ಕೆಲಸ ಮಾಡುತ್ತೆ. ಹಾಗೆ ಇದರಲ್ಲಿ ಕೂಡ ಗಿಡಗಳಿಗೆ ಅಗತ್ಯ ಪೋಷಕಾಂಶಗಳು ಕೂಡ ಸಿಗುತ್ತೆ. ಬೂದಿನ ಆಗಾಗ ಬಳಸೋದ್ರಿಂದ ಗಿಡಗಳಲ್ಲಿ ಫಂಗಸ್ ಆಗೋದು ತುಂಬಾ ಕಡಿಮೆ ಆಗುತ್ತೆ. ಮಣ್ಣು ಕೂಡ ಹೆಲ್ದಿಯಾಗಿರುತ್ತೆ. ಇದರಿಂದ ಗಿಡಗಳು ಚೆನ್ನಾಗಿ ಗ್ರೋತ್ ಆಗುತ್ತೆ. ನಾನು ಈ ಫರ್ಟಿಲೈಸರ್ಗೆ ಮಳೆ ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಎಷ್ಟು ಬೂದಿನ ತೊಗೊಂಡಿದ್ದೀನೋ ಅಷ್ಟೇ ಸಗಣಿನ ತೊಗೊಂಡಿದ್ದೀನಿ. ತುಂಬ ಚೆನ್ನಾಗಿ ಡೈಲ್ಯೂಟಾಗಿ ಮಾಡ್ಕೋಬೇಕು. ಇದನ್ನು ಯಾವುದೇ ಕಾರಣಕ್ಕೂ ಸಗಣಿನ ಹಾಗೆ ಹಾಕೋದಕ್ಕೆ ಹೋಗಬಾರ್ದು. ಡೈಲ್ಯೂಟಾಗಿಯೇ ಮಾಡ್ಕೊಳ್ಬೇಕು. ಮಳೆ ನೀರಲ್ಲಿ ಗಿಡಗಳಿಗೆ ಬೇಕಾದಂತಹ ಅಗತ್ಯ ನೈಟ್ರೋಜನ್ ತುಂಬಾ ಇರುತ್ತೆ. ಇನ್ನು ಮಳೆ ನೀರನ್ನು ನಾನು ಮೇಲ್ಗಡೆ ಹಾಕ್ತಾಯಿಲ್ಲ, ಗಿಡದ ಮೇಲೆ ಹಾಕ್ತಾಯಿಲ್ಲ. ಈ ಫರ್ಟಿಲೈಸರ್ಗೆ ಸೇರಿಸಿ ಹಾಕೋದ್ರಿಂದ ಯಾವುದೇ ಸಮಸ್ಯೆ ಆಗಲ್ಲ. ಈ ರೀತಿ ಬೂದಿ ಮತ್ತು ಸಗಣಿನೆಲ್ಲ ಗಿಡಗಳಿಗೆ ನಾವು ಸೇರಿಸ್ಕೊಂಡು ಗೊಬ್ಬರನ ರೆಡಿ ಮಾಡಿ ಕೊಟ್ಕೊಳ್ಳೋದ್ರಿಂದ ಗಿಡಗಳಿಗೆ ಅಗತ್ಯವಾದಂತಹ ಪೊಟ್ಯಾಷಿಯಂ, ಫಾಸ್ಫರಸ್, ನೈಟ್ರೋಜನ್, ಕ್ಯಾಲ್ಶಿಯಂ ಎಲ್ಲ ರೀತಿ ಪೋಷಕಾಂಶಗಳು ಕೂಡ ಸಿಗುತ್ತೆ. ತುಂಬಾ ಚೆನ್ನಾಗಿ ಗಿಡಗಳ ಗ್ರೋತ್ ಆಗುತ್ತೆ. ಮೊಗ್ಗುಗಳು ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಹಾಗೆ ಮೊಗ್ಗುಗಳು ಈ ಸೇವಂತಿಗೆ ಗಿಡದಲ್ಲಿ ಈಗ ಬಂದಿದೆ, ಆದರೆ ಮೊಗ್ಗು ಅರಳೋದಕ್ಕೆ ತುಂಬ ಟೈಮ್ ಬೇಕಾಗುತ್ತೆ. ಒಂದು ಗಿಡಕ್ಕೆ ನಾನು 150ರಿಂದ 200 ml ಆಗುವಷ್ಟು ಕೊಟ್ಕೊಂಡಿದ್ದೀನಿ. ನೆಲದಲ್ಲಿರುವಂಥದ್ದು ಮತ್ತು ಕವರಲ್ಲಿರುವಂತಹ ಎಲ್ಲ ಗಿಡಗಳಿಗೂ ಹಾಕ್ಕೊಂಡಿದ್ದೀನಿ. ಬೂದಿ ತಳಭಾಗದಲ್ಲಿ ಸೇರ್ಕೊಂಡು ಬಿಡುತ್ತೆ. ಆಗಾಗ ಇದನ್ನು ಕದಡ್ಬಿಟ್ಟು ಹಾಕ್ಕೋಬೇಕಾಗತ್ತೆ. ಈ ರೀತಿ ಆರ್ಗ್ಯಾನಿಕ್ ಆಗಿರುವಂಥ ಫರ್ಟಿಲೈಸರ್ಗಳನ್ನು ನಾವು ಮಣ್ಣಿಗೆ ಸೇರಿಸೋದ್ರಿಂದ ಮಣ್ಣು ಯಾವತ್ತೂ ತನ್ನ ಫಲವತ್ತತೆನ ಕಳ್ಕೊಳ್ಳಲ್ಲ, ಬದಲಾಗಿ ಹೆಚ್ಚಿಸ್ಕೊಳ್ತಾನೆ ಇರುತ್ತೆ. ಕೆಮಿಕಲ್ ಫರ್ಟಿಲೈಸರ್ನ ನಾವು ಯೂಸ್ ಮಾಡಿದ್ವಿ ಅಂತಾದರೆ ಮಣ್ಣು ತನ್ನ ಫಲವತ್ತತೆನ ಕ್ರಮೇಣ ಕಳ್ಕೊಳ್ತಾ ಹೋಗುತ್ತೆ. ಈ ಫರ್ಟಿಲೈಸರ್ನ ನಾವು ಹಾಕುವಾಗ ಕವರಲ್ಲಿರುವಂತಹ ಗಿಡಗಳಾದರೆ ಸ್ವಲ್ಪ ಮಣ್ಣು ಲೂಸ್ ಮಾಡ್ಕೊಳ್ಬೇಕಾಗತ್ತೆ. ಆಗ ಗಿಡಗಳು ತುಂಬ ಚೆನ್ನಾಗಿ ಫರ್ಟಿಲೈಸರ್ನ ಹೀರ್ಕೊಳ್ಳುತ್ತೆ. ಮಣ್ಣು ಡ್ರೈ ಆಗಿರಬೇಕು ಯಾವುದೇ ರೀತಿ ಫರ್ಟಿಲೈಸರ್ನ ಕೊಡುವಾಗ. ಮಳೆಲಿಟ್ಟಿರುವಂಥ ಗಿಡಗಳಾದರೆ ಏನು ಮಾಡೋಕ್ಕಾಗಲ್ಲ. ಆದರೆ ಸೇವಂತಿಗೆ ಗಿಡಗಳನ್ನೆಲ್ಲ ನಾವು ಮಳೆ ತಾಗದೇ ಇರುವಂಥ ಜಾಗದಲ್ಲಿ ಇಟ್ಕೋಬೇಕಾಗತ್ತಲ್ಲ, ಮಣ್ಣು ಡ್ರೈ ಆಗಿರುತ್ತೆ. ಸೊ ಮಣ್ಣನ್ನು ಸ್ವಲ್ಪ ಲೂಸ್ ಮಾಡಿಕೊಂಡು ಫರ್ಟಿಲೈಸರ್ನ ಕೊಟ್ಕೊಂಡ್ರೆ ಗಿಡಗಳು ಚೆನ್ನಾಗಿ ಹೀರ್ಕೊಳ್ಳುತ್ತೆ ಫರ್ಟಿಲೈಸರ್ಗಳನ್ನು. ಈ ಟೈಮ್ನಲ್ಲಿ ಸೇವಂತಿಗೆ ಗಿಡಗಳಲ್ಲಿ ಮೊಗ್ಗುಗಳೆಲ್ಲ ಹೊರಡೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಅದಕ್ಕೆ ನಾವು ಆದಷ್ಟು ಪೋಷಕಾಂಶಗಳನ್ನು ಒದಗಿಸ್ತಾನೆ ಇರಬೇಕಾಗತ್ತೆ. ಆಗ ಮಾತ್ರ ತುಂಬ ಚೆನ್ನಾಗಿ ಮೊಗ್ಗು ಬಂದು ಚೆನ್ನಾಗಿ ಹೂವು ಅರಳೋದಕ್ಕೆ ಸಹಾಯ ಆಗುತ್ತೆ. ಇಲ್ಲಾಂತಂದರೆ ಚಿಕ್ಕ ಚಿಕ್ಕ ಮೊಗ್ಗುಗಳು ಬರುತ್ತೆ, ಆದರೆ ಹೂವೇ ಆಗಲ್ಲ. ಅದಕ್ಕೆ ನಾವು 15ರಿಂದ 20 ದಿವಸಕ್ಕೊಮ್ಮೆ ಈ ರೀತಿ ಫರ್ಟಿಲೈಸರ್ಗಳನ್ನು ಕೊಟ್ಕೊಳ್ಬೇಕು. ಸಗಣಿ ಮತ್ತು ಬೂದಿ ಎಲ್ಲ ಮಣ್ಣಲ್ಲಿರುವಂತಹ ಮೈಕ್ರೋ ಆರ್ಗನಿಸಮ್ಸ್ ಎಲ್ಲ ಜಾಸ್ತಿ ಮಾಡುತ್ತೆ. ಗಿಡಗಳೆಲ್ಲ ತುಂಬ ಚೆನ್ನಾಗಿ ಗ್ರೋ ಆಗುತ್ತೆ. ಈ ಫರ್ಟಿಲೈಸರನ್ನು ಕೊಟ್ಟ ಮೇಲೆ ನೀರನ್ನು ಹಾಕೋದನ್ನು ಮರಿಬಾರ್ದು. ನೋಡಿ ಫ್ರೆಂಡ್ಸ್, ನಾನು ಈ ರೀತಿ ಸೇವಂತಿಗೆ ಗಿಡಗಳನ್ನು ಕೇರ್ ಮಾಡ್ಕೊಂಡಿದ್ದೀನಿ. ನರ್ಸರಿಯಿಂದ ತಂದಿರುವಂಥ ಸೇವಂತಿಗೆ ಗಿಡಕ್ಕೆ ಕೂಡ ಈ ಫರ್ಟಿಲೈಸರ್ನ ನಾನು ಹಾಕ್ಕೊಂಡಿದ್ದೀನಿ. ನೀವು ಕೂಡ ನಿಮ್ಮ ಗಿಡಕ್ಕೆ ಇದೇ ರೀತಿ ಫರ್ಟಿಲೈಸರ್ನ ಹಾಕಿ ಫಂಗಸ್ ಆಗದೆ ಇರೋ ರೀತಿ ನೋಡ್ಕೊಳ್ಬೋದು. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಇನ್ಫಾರ್ಮೇಟಿವ್ ಅನಿಸಿದ್ರೆ ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ನೋಡಿ ನನಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.